ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗೆ ಸಹಕಾರ ನೀಡುವ ಉದ್ದೇಶದಿಂದ ಉತ್ತರ ಕನ್ನಡ ಜಿಲ್ಲೆಯ 1445 ಮತಗಟ್ಟೆಗಳ ಪೈಕಿ 1400 ಮತಗಟ್ಟೆಗಳಿಗೆ ಬಿಜೆಪಿ ವತಿಯಿಂದ ಬೂತ್ ಲೆವೆಲ್ ಏಜೆಂಟ್ 2ಗಳನ್ನು ನೇಮಕ ಮಾಡಲಾಗಿದೆ ಎಂದು ಬಿಜೆಪಿ ಎಸ್ಐಆರ್ ಜಿಲ್ಲಾ ಪ್ರಭಾರಿ ವೆಂಕಟೇಶ್ ನಾಯಕ್ ತಿಳಿಸಿದರು. ನಗರದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲವೇ ಮತಗಟ್ಟೆಗಳನ್ನು ಹೊರತುಪಡಿಸಿ ಬಹುತೇಕ ಎಲ್ಲಾ ಮತಗಟ್ಟೆಗಳಿಗೆ BLA 2ಗಳನ್ನು ನೇಮಿಸಲಾಗಿದ್ದು, ಚುನಾವಣಾ ಆಯೋಗದಿಂದ ಅನುಮತಿಯೂ ದೊರೆತಿದೆ. ಪಕ್ಷದ ವತಿಯಿಂದ ಅವರಿಗೆ ಗುರುತಿನ ಚೀಟಿಗಳನ್ನು ನೀಡಲಾಗಿದ್ದು, ಮತಗಟ್ಟೆ ಅಧಿಕಾರಿಗಳೊಂದಿಗೆ ಮನೆ ಮನೆ ಭೇಟಿ ನೀಡಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ರಾಜ್ಯದಲ್ಲಿ ಸುಮಾರು 20 ಲಕ್ಷ ವಿದೇಶಿ ಮತದಾರರಿದ್ದಾರೆ ಎಂಬ ಆರೋಪಗಳಿದ್ದು, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಭಟ್ಕಳ ಸೇರಿದಂತೆ ಅಭಿವೃದ್ಧಿ ಹೊಂದುತ್ತಿರುವ ಪ್ರದೇಶಗಳಲ್ಲಿ ಅನರ್ಹ ಮತದಾರರು ಇರುವ ಸಾಧ್ಯತೆಯನ್ನು ಗಂಭೀರವಾಗಿ ಪರಿಗಣಿಸಿ SIR ಪ್ರಕ್ರಿಯೆಗೆ ಬಿಜೆಪಿ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ತಿಳಿಸಿದರು. ಬಿಹಾರದಲ್ಲಿ SIR ಮೂಲಕ ಮತದಾರರ ಹಕ್ಕು ಕಸಿಯಲಾಗುತ್ತಿದೆ ಎಂಬ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಆರೋಪವನ್ನು ತಳ್ಳಿಹಾಕಿದ ಅವರು, ಅಂತಿಮ ಮತದಾರರ ಪಟ್ಟಿ ಪ್ರಕಟವಾದ ಬಳಿಕ ಯಾರಿಗೂ ಅನ್ಯಾಯವಾಗಿದೆ ಎಂಬುದನ್ನು ಸಾಬೀತುಪಡಿಸಲು ಸಾಧ್ಯವಾಗಿಲ್ಲ. ಪಶ್ಚಿಮ ಬಂಗಾಳದಲ್ಲಿಯೂ ಇದೇ ಪರಿಸ್ಥಿತಿ ಇದೆ ಎಂದು ಹೇಳಿದರು. SIR ಕುರಿತು ಕಾಂಗ್ರೆಸ್ ಅನಗತ್ಯ ಅಪಪ್ರಚಾರ ನಡೆಸುತ್ತಿದೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಯಾದ ಸಂದರ್ಭದಲ್ಲಿಯೂ ಇದೇ ರೀತಿಯ ಸುಳ್ಳು ಪ್ರಚಾರ ಮಾಡಲಾಗಿತ್ತು. SIRನ ಉದ್ದೇಶ ಮತದಾರರ ಪಟ್ಟಿಯನ್ನು ಶುದ್ಧೀಕರಿಸುವುದೇ ಹೊರತು ಅರ್ಹ ಮತದಾರರಿಗೆ ಅನ್ಯಾಯ ಮಾಡುವುದಲ್ಲ. ಅರ್ಹ ಹೆಸರು ಪಟ್ಟಿಯಲ್ಲಿ ಉಳಿಯಲಿದ್ದು, ಅನರ್ಹರ ಹೆಸರುಗಳನ್ನು ಮಾತ್ರ ಕೈಬಿಡಲಾಗುವುದು ಎಂದು ಅವರು ಹೇಳಿದರು. 2002 ನಂತರ ಆಗ್ತಾ ಇರುವ 24 ವರ್ಷಗಳ ಸುದೀರ್ಘ ಅವಧಿಯ ಒಂದು ಗ್ಯಾಪ್, ಎಲ್ಲೋ ಒಂದು ಕಡೆ ಮತದಾರರ ಪಟ್ಟಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯಾರು ಅರ್ಹರರು, ಅನರ್ಹ ಮತದಾರರು ಇರುವಂತಹ ಒಂದು ಅವಕಾಶ ಹೆಚ್ಚಾಗಿರುವಂಥದ್ದನ್ನು ನಾವು ಬಿಹಾರದಲ್ಲಿ ಕಂಡಿದ್ದೇವೆ. ಯಾಕಂತೇಳಿದ್ರೆ ಆಮೂಲಾಗ್ರ ಮರುಪರಿಶೀಲನೆ ಅಂತ ಹೇಳಿದ್ರೆ, ಯಾರೋ ಒಬ್ಬರು ಆ ಮತದಾರರ ಪಟ್ಟಿಯಲ್ಲಿ ತೀರ್ಕೊಂಡಿರ್ತಾರೆ, ಅವರ ಹೆಸರು ಸತತವಾಗಿ ವೋಟರ್ ಲಿಸ್ಟಲ್ಲಿ ಬರ್ತಾ ಇರ್ತದೆ. ಆ ಬೂತ್ನಲ್ಲಿರುವಂಥ ಯಾರೋ ಒಬ್ಬರು ಟ್ರಾನ್ಸ್ಫರ್ ಆಗೋಗಿರ್ತಾರೆ, ಸರ್ಕಾರಿ ನೌಕರರು ಇರ್ಬೋದು, ಯಾರೋ ಒಂದು ನೌಕರರು ಬೇರೆ ಸ್ಥಳಾಂತರಗೊಂಡಾಗ ಅವರ ಹೆಸರು ಇಲ್ಲೇ ಇರ್ತದೆ. ಮತ್ತು ಕೆಲವರು ಎರಡೆರಡು ಕಡೆ ಮತದಾನ ಹೊಂದಿರ್ತಾರೆ, ಅವರ ಹೆಸರು ಇಲ್ಲಿರ್ತದೆ. ಎಲ್ಲಾದರೂ ಒಂದು ಕಡೆ ಇರಬೇಕು ಹೇಳುವಂಥದ್ದು ಒಂದು ನಿಯಮ. ಅದೆಲ್ಲವನ್ನ ಸರಿಯಾಗಿ ಒಂದು ಆದರ್ಶ ಮತದಾರರ ಪಟ್ಟಿಯನ್ನು ಮಾಡಬೇಕು ಹೇಳುವಂಥ ದೃಷ್ಟಿಯಿಂದ ಜ್ಞಾನೇಶ್ ಕುಮಾರ್ ಅವರು ಚುನಾವಣಾ ಆಯುಕ್ತರಾಗಿ, ಮುಖ್ಯ ಚುನಾವಣಾ ಆಯುಕ್ತರಾಗಿ ಆ ಜವಾಬ್ದಾರಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಿರ್ವಹಿಸ್ತಾ ಬಂದಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಪಕ್ಷದ ರಾಜ್ಯದಿಂದ ಪ್ರಭಾರಿಗಳನ್ನ ಈ ಪ್ರಕ್ರಿಯೆಯನ್ನು ಗಮನಿಸಲಿಕ್ಕೆ ಪ್ರಭಾರಿಗಳನ್ನು ಮಾಡಿದೆ. 6 BLA1ಗಳು, 6 ವಿಧಾನಸಭಾ ಕ್ಷೇತ್ರದ ಪ್ರಭಾರಿಗಳು. ಅದೇ ರೀತಿ ಪ್ರತಿಯೊಂದು ಬೂತಿಗೆ ಒಬ್ಬ BLA2 1445 ಮತಗಟ್ಟೆಗಳಿವೆ. ಬಹುತೇಕ 1400ರ ಹತ್ತಿರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮತಗಟ್ಟೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ BLA2 ಅನ್ನ ನೇಮಿಸಿದೆ. ಅದರ ಹೊರತಾಗಿ ಈ ಪ್ರಕ್ರಿಯೆ ಯಶಸ್ವಿ ಆಗಬೇಕು ಅನ್ನುವ ದೃಷ್ಟಿಯಿಂದ ಕಾಲಕಾಲಕ್ಕೆ ಸಂಘಟನೆಯ ಮೂಲಕ ಅವರಿಗೆ ತರಬೇತಿಯನ್ನು ನೀಡ್ತಾ ಇರುವಂಥದ್ದು ಒಂದು ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ಈ ಪ್ರಕ್ರಿಯೆಯನ್ನು SIR ಪ್ರಕ್ರಿಯೆಯನ್ನು ತೆಗೆದುಕೊಂಡಿದೆ ಒಂದು ಸಾಕ್ಷಿ. ನಾಳೆ ಇವತ್ತಿನ ಪ್ರಾರಂಭ ಆಗಿರುವಂಥ ಇನ್ಯೂಮರೇಷನ್ ಫಾರ್ಮ್ ಕೊಡುವಂತಹ ಒಂದು ಪ್ರಕ್ರಿಯೆ ಏನಿದೆ, ಅದರಲ್ಲಿ ಬೂತಿನ 11 ಜನ ಕಾರ್ಯಕರ್ತರ ಒಂದು ಟೋಳಿ, 12 ಜನ ಇದ್ದಾರೆ BLA1 ಸೇರಿ. ಅದರ ನಂತರ 4 ಜನರ ಒಂದು ಟೋಳಿ ಇದೆ ಮತ್ತು ಪಕ್ಷದ ಬೇರೆ ಬೇರೆ ಪ್ರಮುಖರು ಸೇರಿ ಪ್ರತಿಯೊಂದು ಬೂತ್ನಲ್ಲಿ 20-25 ಜನ ಕಾರ್ಯಕರ್ತರು ತಮ್ಮ ಜವಾಬ್ದಾರಿಯನ್ನು ಹಂಚಿಕೊಂಡು ಅವರ ಕ್ಷೇತ್ರದಲ್ಲಿರುವಂತಹ ಮತದಾರರಿಗೆ, ಅವರ ಬೂತ್ನಲ್ಲಿರುವಂತಹ ಮತದಾರರಿಗೆ BLOಗಳೊಂದಿಗೆ ಸಹಕಾರಿಯಾಗಿ ಮುಂದಿನ ಒಂದು ತಿಂಗಳು ನಿಲ್ಲೋರಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತದಾರರು ಮತಪಟ್ಟಿಯಿಂದ ಹೋಗಿದ್ದಾರೆ ಅಂದ್ರೆ ಅಧಿಕಾರ ಅಥವಾ ಅವರ ಒಂದು ಹೆಸರು ಆ ಸೂಚಿಯಲ್ಲಿ ಇರಲಿಕ್ಕೆ ಯೋಗ್ಯವಲ್ಲ ಹೇಳುವಂಥ ದೃಷ್ಟಿಯಿಂದ ಆ ಹೆಸರನ್ನು ತೆಗೆದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಾವು ನೋಡಿದ್ವಿ ಮೊನ್ನೆ 91 ಲಕ್ಷ ಮತದಾರರು
ಅನರ್ಹರು ಹೇಳುವಂತಹ ಒಂದು ದೃಷ್ಟಿಯಿಂದ ಅತ್ಯಂತ ವ್ಯವಸ್ಥಿತವಾಗಿ ಚುನಾವಣಾ ಆಯೋಗ ಕೆಲಸ ಮಾಡುವ ಮೂಲಕ ಆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದೆ. ಎಲ್ಲೋ ಒಂದು ಕಡೆ 27 ಲಕ್ಷ ಮತದಾರರು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹೇಳಿದ್ರೆ ತಾತ್ವಿಕವಾಗಿ ಅವರು ಆ ಮತದಾರರ ಪಟ್ಟಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹೆಸರು ಲಾಜಿಕಲ್ ಅಂತ ಹೇಳಿದ್ರೆ ಬಿಹಾರದ ಚುನಾವಣೆ ಆದ ಸಂದರ್ಭದಲ್ಲಿ ಯಾರ್ಯಾರು ಅದು ಹೊಸದಾಗಿರೋದ್ರಿಂದ ಯಾರ್ಯಾರು ಬಹಳಷ್ಟು ಜನರಿಗೆ ಗೊತ್ತಿರಲಿಲ್ಲ ಅದು ಹೇಗೆ ವರ್ಕ್ ಆಗ್ತದೆ ಅನ್ನುವಂಥದ್ದು. ಪಶ್ಚಿಮ ಬಂಗಾಳದ ಚುನಾವಣೆ ಸಂದರ್ಭದಲ್ಲಿ ಅದಕ್ಕೆಲ್ಲ ಪರಿಹಾರ ಹುಡ್ಕೊಂಡಿದ್ರು. ಹೇಗೆ ನಮ್ಮ ಹೆಸರನ್ನ ತಾವು ಅನಧಿಕೃತರಾದರೂ ಅದನ್ನ ಸೇರಿಸಬಹುದು ಅನ್ನುವಂಥ ಒಂದು ಮಾರ್ಗವನ್ನು ಕಂಡುಕೊಂಡಿದ್ರು. ಉದಾಹರಣೆಗೆ ನಾವು ಕೇಳಿದ್ವಿ, ಒಂದು 200 ಮಕ್ಕಳು 320 ಮಕ್ಕಳು ಇದ್ರು, ಒಂದು ತಾಯಿಗೆ 200 ಮಕ್ಕಳಿದ್ದಾರೆ, ತಂದೆ ಮತ್ತು ಮಗನಿಗೆ ಕೇವಲ 10 ವರ್ಷದ ವ್ಯತ್ಯಾಸ. ಇದೆಲ್ಲ ತಾತ್ವಿಕವಾಗಿ ಸಾಧ್ಯ ಇಲ್ಲ ಹೇಳುವಂಥದ್ದನ್ನ ಆ ಪಟ್ಟಿಯಲ್ಲಿ ಇಟ್ಟಿದ್ದಾರೆ. ಚುನಾವಣೆಯ ಒಂದು ಸಂದರ್ಭದಲ್ಲಿ 2002ರ ಮತಪಟ್ಟಿಯಲ್ಲಿ ಯಾರ ಹೆಸರಿರ್ತದೋ ತಂದೆ ತಾಯಿಯವರು ಅವರ ಮಕ್ಕಳು ಸಹಜವಾಗಿ ಸೇರ್ತಾರೆ ಹೇಳುವಂತ ಒಂದು ಕಲ್ಪನೆ ಪಶ್ಚಿಮ ಬಂಗಾಳದ ಮತದಾರರಿಗೆ ಗೊತ್ತಾಯಿತು. ಅದು ವಿಶೇಷವಾಗಿ ಯಾರು ಗಡಿಯನ್ನು ದಾಟಿ ಈ ಕಡೆ ಬಂದಿದ್ದಾರೆ, ಯಾರು ಈ ದೇಶದ ನಾಗರಿಕರೇ ಅಲ್ಲವೋ ಅವರು ವಿಶೇಷವಾಗಿ ಅದರ ದುರುಪಯೋಗ ಪಡ್ಕೊಂಡ ಪರಿಣಾಮವಾಗಿ ಅಲ್ಲಿ 300-320 ಮಕ್ಕಳು ಒಬ್ಬ ತಂದೆಗಾದರು, ತಾಯಿಗೆ ಒಂದು 200-250 ಮಕ್ಕಳಾಗಿರುವಂತಹ ಒಂದು ಉದಾಹರಣೆ ಆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ಕಾಣ್ತಾ ಇತ್ತು. ಹಾಗಾಗಿ ಅದನ್ನು ಪ್ರತ್ಯೇಕವಾಗಿ ಆ ಪಟ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಅದರ ಬಗ್ಗೆ ಈಗ ಆಲ್ರೆಡಿ ಚುನಾವಣಾ ಆಯೋಗ ನೋಟಿಸ್ ಕೊಟ್ಕೊಂಡು ಕ್ರಮ ಕೈಗೊಳ್ಳುತ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಜಗದೀಶ್ ನಾಯಕ್ ಮೊಗಟ, ಸುಭಾಷ್ ಗುಣಗಿ, ಕಿಶನ್ ಕಾಂಬ್ಳೆ, ರಾಘವೇಂದ್ರ ಭಟ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.